ಜಾಸ್ತಿ ಟೆನ್ಷನ್ ಮಾರಯ್ಯ ಅಂತ ಸಿಗರೇಟ್ ಹೊಡಿತೀನಿ, ಒಂದು ಸಿಗರೇಟ್ ಹೊಡೆದು ಬರ್ತೀನಿ ಅಂತ ಹೋಗೋರ್ಗೆ ಇದೀಗ ಬೆಲೆ ಏರಿಕೆಯ ಬರೆ. ಟೆನ್ಷನ್ ಮಾರಯ್ಯ ಸಿಗರೇಟ್ ಹೊಡಿತೀನಿ ಅನ್ನೋರ್ಗೆ ಶಾಕ್ ಎದುರಾಗಿದೆ. ಇಂದಿನಿಂದ ಸಿಗರೇಟ್ ಬೆಲೆ ಭಾರಿ ದುಬಾರಿ. ದಮ್ ಎಳೆಯೋರ ಉಸಿರಿಗೆ ಹೊಡೆತ ಕೊಟ್ಟ ಬೆಲೆ ಏರಿಕೆ. ಫೆಬ್ರವರಿಯಲ್ಲಿ ಅಬಕಾರಿ ಸುಂಕ ಹೆಚ್ಚಿಸಿದ್ದ ಸಿಗರೇಟ್ ಕಂಪನಿಗಳು ಈಗ ಮತ್ತೊಂದು ಬಾರಿ ದರ ಹೆಚ್ಚಿಸಿದ ಸಿಗರೇಟ್ ಕಂಪನಿಗಳು. ಇಂದಿನಿಂದಲೇ ಜಾರಿಗೆ ಬಂದಿದೆ ಸಿಗರೇಟಿನ ಹೊಸ ದರ. ಒಂದು ಪ್ಯಾಕ್ ಸಿಗರೇಟ್ ಬೆಲೆ 9 ರಿಂದ 15 ರೂಪಾಯಿಗೆ ಜಂಪ್. ದಿನಕ್ಕೆ ಒಂದು ಪ್ಯಾಕ್ ಸುಡೋರಿಗೆ ತಿಂಗಳಿಗೆ 450 ಎಕ್ಸ್ಟ್ರಾ ಆಗುತ್ತೆ. ಒಂದು ವರ್ಷಕ್ಕೆ ಲೆಕ್ಕ ಹಾಕಿದ್ರೆ 5400 ರೂಪಾಯಿ ಏರಿಕೆ. ಆರೋಗ್ಯ ಹಾಳು, ದುಡ್ಡು ಹಾಳು, ಸಿಗರೇಟ್ ಬಿಡಲು ಸದಾವಕಾಶ ನೋಡಿ. ಬೆಲೆ ಏರಿಕೆ ನೆಪ ಮಾಡ್ಕೊಂಡು ಸಿಗರೇಟ್ ಬಿಟ್ಟು ಬಿಡಿ. ಟೆನ್ಷನ್ ಇದೆ, ಒಂದು ಸಿಗರೇಟು, ಒಂದು ಟೀ ಕುಡ್ಕೊಂಡು ಬರೋಣ, ಒಂದು ಸಿಗರೇಟ್ ಹೊಡ್ಕೊಂಡು ಬರೋಣ ಅಂತ ಹೇಳೋರಿಗೆ ಈಗ ಬೆಲೆ ಏರಿಕೆಯ ಬರೆ. ಕಳೆದ ಬಾರಿನೂ ಕೂಡ ಸಿಗರೇಟ್ ಬೆಲೆ ಏರಿಕೆ ಆಗಿತ್ತು. ಈ ವ್ಯಸನ ಮುಕ್ತ ಮಾಡಬೇಕು ಅಂತ ಅಂದಾಗ ಈ ಬೆಲೆ ಏರಿಕೆ ಬೆಸ್ಟ್ ಆಪ್ಷನ್. ಇಂಥದ್ರ ಮೇಲೆ ಆಗಲಿ, ಸಿಗರೇಟು, ತಂಬಾಕು, ಗುಟ್ಕಾ, ಸಾರಾಯಿ ಇಂಥದ್ರ ಮೇಲೆಲ್ಲ ಬೆಲೆ ಏರಿಕೆ ಆಗಲಿ. ಬಟ್ ಸಾರಾಯಿ ಮೇಲೆ ಇತ್ತೀಚೆಗೆ ಬೆಲೆ ಕಡಿಮೆ ಮಾಡ್ತು, ಇಳಿಕೆ ಮಾಡ್ತು ಸರ್ಕಾರ. ಇದೀಗ ಸಿಗರೇಟ್ ಮೇಲೆ ಬೆಲೆ ಏರಿಕೆ. ಯಾರು ಸಿಗರೇಟಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಬೆಲೆ ಏರಿಕೆಯ ಬರೆ. ಇನ್ನು ಸಿಗರೇಟ್ ಬಿಡೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಈಗ ಸದ್ಯಕ್ಕೆ ಅವಕಾಶ, ಒಂದು ಒಳ್ಳೆ ಅವಕಾಶ. ಇದೇ ನೆಪವನ್ನ ಇಟ್ಕೊಂಡು ಸಿಗರೇಟ್ ಬಿಡಬಹುದು. ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಪ್ರತಿಯೊಂದು ಕೂಡ ಬೆಲೆ ಏರಿಕೆಯನ್ನ ಆಗ್ತಾ ಇರುವಂಥದ್ದು. ಅದರಲ್ಲಿ ಸಿಗರೇಟ್ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ. ಸಿಗರೇಟ್ ಕಂಪನಿಗಳು ಬೆಲೆಯನ್ನ ಹೆಚ್ಚಿಸಿದ್ದಾರೆ. ಇಂದಿನಿಂದ ಹೊಸ ದರ ಬಂದಿದೆ. ಸಿಗರೇಟ್ ದರ ಏರಿಕೆ ಎಷ್ಟು ಗಮನಿಸ್ತಾ ಇದ್ದೀವಿ. ಹಳೆಯ ದರ ಎಷ್ಟಿತ್ತು, ಹೊಸ ದರ ಎಷ್ಟಿತ್ತು? 70 ರೂಪಾಯಿ ಇದ್ರೆ ಹೊಸ ದರ 85 ರೂಪಾಯಿ, 70 ರೂಪಾಯಿ ಇದ್ರೆ 79 ರೂಪಾಯಿ. ಒಂದೊಂದ್ರ ಮೇಲೆ 15 ರೂಪಾಯಿ, 9 ರೂಪಾಯಿ, 10 ರೂಪಾಯಿ ಹೆಚ್ಚಳ ಆಗಿದೆ. ಒಂದೊಂದು ಸಿಗರೇಟ್ ಮೇಲೆ 10-15 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಯಾರ್ಯಾರು ಯಾವ್ಯಾವ ಬ್ರ್ಯಾಂಡ್ ಸಿಗರೇಟ್ ಯೂಸ್ ಮಾಡ್ತಾ ಇರ್ತೀರಲ್ವ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾಡು ವ್ಯಸನ ಮುಕ್ತ ದೇಶ ಮಾಡಬೇಕು ಅಂತ ಅಂದಾಗ ಬೆಲೆ ಏರಿಕೆ. ಬಟ್ ಕೆಲವೊಂದು ಎಷ್ಟೇ ಬೆಲೆ ಏರಿಕೆ ಆದರೂ ಅಡಿಕ್ಷನ್ ಕೆಲವೊಬ್ಬರನ್ನ ಬಿಡಲ್ಲ. ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಪ್ಯಾಕ್ ಮೇಲೆ ಕೊಟ್ಟಿರ್ತಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ಹಾನಿಕರ ಇದ್ರೂ ಕೂಡ ಜನ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಬಟ್ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಿ. ಹೆಚ್ಚಾಗಿ ಸಿಗರೇಟ್ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ತಂಬಾಕು ಸೇವನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಳಿತಲ್ಲ ಆರೋಗ್ಯಕ್ಕೆ.